ಬೆಳಗಾವಿಯಲ್ಲಿ ನಡೀತಾ ಇರುವ ಉತ್ತರ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾದಂತ ಚರ್ಚೆಯನ್ನ ಆದ್ಯತೆಯಾಗಿ ಪರಿಗಣಿಸಲಾಗ್ತಾ ಇದೆ. ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬಿಸಿ ಬಿಸಿ ಚರ್ಚೆಗೆ ವೇದಿಕೆ ಸಿದ್ಧವಾಗಿದ್ದು 4ನೇ ದಿನ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮುಂದುವರಿತಾ ಇದೆ. ಈ ಭಾಗದ ಶಾಸಕರಿಗೆ ಮಾತನಾಡೋದಕ್ಕೆ ಅವಕಾಶ ಹೆಚ್ಚು ಕೊಡಬೇಕಂತ ಪಟ್ಟು ಹಿಡಿಯಲಾಗ್ತಾ ಇದೆ. ಈಗಾಗಲೇ ಆರ್ ಅಶೋಕ್, BY ವಿಜಯೇಂದ್ರ ಅಲ್ಲಿನ ಜ್ವಲಂತ ಸಮಸ್ಯೆಗಳ ಕುರಿತಾದಂತ ಚರ್ಚೆಯಲ್ಲಿ ಭಾಗಿಯಾಗಿದ್ದು, ಮುಖ್ಯಮಂತ್ರಿಗಳು ಇದಕ್ಕೆಲ್ಲ ಉತ್ತರ ಕೊಡುವ ಸಂದರ್ಭ ವಿಶೇಷ ಪ್ಯಾಕೇಜ್ ಒಂದನ್ನ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಅಂಥದ್ದೇ ಒಂದು ನಿರೀಕ್ಷೆ ಕೂಡ ಅನೇಕ ಜನರಲ್ಲಿರೋದು. ಉತ್ತರ ಕರ್ನಾಟಕ ಭಾಗಕ್ಕೆ ಕೈಗಾರಿಕೆ ಸೇರಿದಂತೆ ಅನೇಕ ಯೋಜನೆಗಳು ಘೋಷಣೆ ಆಗುತ್ತಾ? ಬೆಳಗಾವಿಯ ಸುವರ್ಣಸೌಧದಲ್ಲಿ ಸರ್ಕಾರ ಉತ್ತರ ಕರ್ನಾಟಕವನ್ನ ಆದ್ಯತೆಯನ್ನಾಗಿ ಪರಿಗಣಿಸಿ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ದೃಢವಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾ ಅನ್ನುವಂಥದ್ದು ಅನೇಕರ ಪ್ರಶ್ನೆ. ಈ ಮಧ್ಯೆನೆ ಸದನದಲ್ಲಿ 2 ವಿಧೇಯಕಗಳು ಕೂಡ ಇವತ್ತು ಮಂಡನೆಯಾಗಲಿಕ್ಕಿದೆ. ಅದರ ಬಗ್ಗೆ ಕೂಡ ಈಗಾಗಲೇ ಅನೇಕ ನಿರೀಕ್ಷೆ ಇರೋದು. ಪ್ರತಿ ಬಾರಿ ಉತ್ತರದಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಉತ್ತರ ಕುರಿತಾಗಿ ಚರ್ಚೆಗಳು ಆಗಬೇಕು ಅನ್ನುವಂಥ ಆಗ್ರಹ. ಕೆಲವು ಬಾರಿ ಚರ್ಚೆ ಆಗುತ್ತೆ, ಕೆಲವು ಬಾರಿ ಸದನ ಬರೀ ಕದನಗಳಿಗೆ ಮಾತ್ರ ಸಾಕ್ಷಿಯಾಗಿ ಮುಗಿದು ಹೋಗುವಂಥದ್ದನ್ನ ನಾವು ಗಮನಿಸಿದ್ದೇವೆ. ಬಟ್ ಈ ಬಾರಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ದಶಕಗಳ ಕಾಲದಿಂದ ನೆನೆಗುದಿಗೆ ಬಿದ್ದಿರುವಂತಹ ಯೋಜನೆಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ಸದ್ಯಕ್ಕೆ ಇರುವಂತಹ ಬಹಳ ಪ್ರಸ್ತುತವಾಗಿರುವ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುವಂತ ವಿಚಾರ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಏನಾಗ್ತಾ ಇದೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಾಕಷ್ಟು ಇದಕ್ಕೆ ಹಣ ಬಿಡುಗಡೆ ಆಗುತ್ತೆ. ಇದು ಪ್ರತಿ ಕ್ವಾರ್ಟರ್ ಬಿಡುಗಡೆ ಆದ್ರೂ ಕೂಡ ವರ್ಷದ ಕೊನೆಯ ತನಕ ಇವರು ದುಡ್ಡಿಟ್ಕೊಂಡು ಕೊನೆ ಗಳಿಗೆಯಲ್ಲಿ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡದಲೆ ಪ್ರತಿ ಆಸ್ಪತ್ರೆಗೆ ಸಪರೇಟ್ ಆಗಿ ಕಳಿಸ್ತಾ ಇರ್ತಕ್ಕಂಥದ್ರಿಂದ ಇವರು ಇದೊಂದು ಷಡ್ಯಂತ್ರ ಇದರಲ್ಲಿ. ಕೊನೆಗೆ ಏನಾಗ್ತಾ ಇದೆ, 9-10 ವರ್ಷಗಳಿಂದ ಅದೇ ವೈದ್ಯರುಗಳಲ್ಲಿ ಕೂತಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಗಮನ ತರಿಸಬೇಕು. ಕೂತ್ಕೊಂಡು ವಿಷಯ ಎಲ್ಲ ಹೇಳ್ಬೋದು. ಅಲ್ಲಿ ಪಕ್ಕ ಸೀಟ್ ಖಾಲಿ ಇದೆ, ಅಲ್ಲಿ ಕೂತ್ಕೊಳ್ಳೋ ವಿಚಾರ ಇದೆ. ಖಂಡಿತ ಪಕ್ಕದಲ್ಲಿ ಕೂತ್ಕೊಳ್ಳೋದಾಗಿದ್ರೆ ಇಲ್ಲಿ ಪ್ರಶ್ನೆ ಕೇಳೋ ಪ್ರಶ್ನೆ ಅಲ್ಲ. ಇದು ಪ್ರಶ್ನೆ ಹಾಕಿ ಪ್ರಶ್ನೆ ಆಗಿದೆ. ಈ ರೀತಿ 10 ಜನ ಬೇರೆ ಬೇರೆ ವಿಚಾರಗಳಲ್ಲಿ ಮಾತಾಡಿದಾಗ ತುಂಬಿರ್ತೀವಿ, ನಾನು ಹೇಳೋದೇ ಇಲ್ಲ.